ನೀವೇನಾದ್ರೂ ಲೋನ್ ತಗೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅಥವಾ ಲೋನ್ ತಗೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನಿಂಗ್ ಏನಾದ್ರೂ ಮಾಡ್ತಾ ಇದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರೇ 5 ಕೋಟಿಗಳು ಮಾಡಿದ್ದಾರೆ. ಲೋನ್ ಕೊಡಿಸ್ತೀನಿ ಅನ್ನುವಂತ ನೆಪದಲ್ಲಿ ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಂಚನೆ ಮಾಡಿರೋದು. ಹಾಸನದ ತಣ್ಣೀರ್ಹಳ್ಳದಲ್ಲಿರುವಂತಹ ಖಾಸಗಿ ಬ್ಯಾಂಕ್ ಸುಮಾರು 1-2 ಅಲ್ಲ 200ಕ್ಕೂ ಹೆಚ್ಚು ಗ್ರಾಹಕರಿಗೆ ಲೋನ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ದಾಳೆ ಈ ಪೂಜಾ. 5 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ಕಟ್ಟಿದ್ರು. ಅವ್ರಿಗೆಲ್ಲರಿಗೂ ಮೋಸ ಆಗಿದೆ. ಹಣವನ್ನ ಕೊಟ್ಟು ಮೋಸ ಹೋಗಿದ್ದಾರೆ ಗ್ರಾಹಕರು. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ದಾರಂತೆ. ಎಲ್ರಿಗೂ ಮೋಸ ಮಾಡಿದ್ದಾರೆ. ಆಕೆ ಆ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್. ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಈಗ ದೂರು ಕೊಟ್ಟಿದ್ದಾರೆ ಎಲ್ಲರೂ ಸೇರಿ. ಠಾಣೆಯಲ್ಲಿ ಯಾವಾಗ ದೂರು ದಾಖಲಾಯಿತು ಆಗ ಇದೇ ಪೂಜಾ. ಈ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಈಕೆ ಪೂಜಾ ಬ್ಯಾಂಕ್ ಮ್ಯಾನೇಜರ್, ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ, ಖಾಸಗಿ ಬ್ಯಾಂಕ್ ಎಲ್ಲವೂ ಕೂಡ ಇತ್ತು. ಆದ್ರೆ ಅಷ್ಟೇ ಆಕೆಗೆ ಸಾಕಾಗಿಲ್ಲ. ಹಣದಾಸೆ, ಲೋನ್ ಕೊಡಿಸೋ ನೆಪದಲ್ಲಿ 5 ಕೋಟಿ ಈಕೆ ಈಗ ತಗೊಂಡು ಪರಾರಿಯಾಗಿರೋದು. ಎಲ್ಲ ಹೋಗಿದ್ದಾಳು ಗೊತ್ತಿಲ್ಲ. ಯಾವಾಗ ಕೇಸ್ ದಾಖಲಾಯಿತೋ ಈ ಪೂಜಾ ಎಸ್ಕೇಪ್. ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಆಕೆ ಎಲ್ಲಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಒಬ್ಬಿಬ್ಬರಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಸುಮಾರು 200 ಜನರಿಗೆ ಇದೇ ರೀತಿ ಮೋಸ ಮಾಡಿದಾಳಂತೆ. 5 ಲಕ್ಷದಿಂದ 25 ಲಕ್ಷ ಅಂತ ಅಂದ್ರೆ ಸುಮ್ಮನೆನಾ? ಎಲ್ಲರಿಂದ ಅಷ್ಟು ದುಡ್ಡು ತಗೊಂಡು ಈಗ ಎಸ್ಕೇಪ್ ಆಗಿದ್ದಾಳೆ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ರಿಕ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಇವ್ರು ಯಾವಾಗ ಮೊನ್ನೆಯಿಂದ ಫೋನ್ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಡೈರೆಕ್ಟ್ ಬ್ಯಾಂಕಿಂಗ್ ಮಾಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡ್ರು. ನನಗೆ ಏಪ್ರಿಲ್ ವರೆಗೂ FD ಆದ್ಮೇಲೆ 1 ತಿಂಗಳ ಹೊತ್ತಿಗೆ ನಿಮ್ಗೆ ಇದು ಪ್ರಧಾನ ಮಂತ್ರಿ ಇದ್ರಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, ಒಂದು 25 ಲಕ್ಷ 10 ಲಕ್ಷ ಸಬ್ಸಿಡಿ ಅಂತಾನು ಹೇಳಿದ್ರು. ನಾವು ಆಲ್ರೆಡಿ ಚೆಕ್ ಕೊಟ್ಟಿದ್ದಾರೆ, ವಾಪಸ್ ರಿಟರ್ನ್ ಪೇಮೆಂಟ್ ಮಾಡಿದ್ದಾರೆ. ಅದು 6ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ. 6ನೇ ತಾರೀಕಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ರೆಸ್ಪಾನ್ಸ್ ಇಲ್ಲ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ, ರಿಕ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಇವ್ರು ಯಾವಾಗ ಮೊನ್ನೆಯಿಂದ ಫೋನ್ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಡೈರೆಕ್ಟ್ ಬ್ಯಾಂಕಿಗೆ ಬಂದಿದ್ದೀನಿ. ಬ್ಯಾಂಕಿಗೆ ಬಂದೇ ಇಲ್ಲ. ಅವ್ರು 1 ವಾರ ಆಯ್ತು ಮೆಡಿಕಲ್ ಇಶ್ಯೂಸ್ಗೋಸ್ಕರ ಬಂದಿಲ್ಲ. 1 ವಾರ ಆಗುತ್ತೆ. ಸೋಮವಾರ ಇಲ್ಲ ಮಂಗಳವಾರ ಬರ್ತಾರೆ ಅಂದ್ರು. ಏನೇ ಒಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಬ್ಯಾಂಕ್ ಅಲ್ಲಿ ನಮ್ಗೆ. ನಾನು ಅದಕ್ಕೆ ಈಗ ನಮ್ಮ ಸ್ನೇಹಿತರುಗಳೆಲ್ಲ ನಾವೆಲ್ಲ ಸೇರ್ ವರ್ಷ ಕೊಟ್ಟಿರೋದು ಫೋನ್ ಪೇನೆ ಮಾಡಿದೀವಿ. ಎಲ್ಲ ಫೋನ್ ಪೇ ಡೀಟೇಲ್ಸ್ ಇದೆ, ನನ್ನ ಹತ್ರ ದಾಖಲಾತಿ ಇದೆ. ಈಗ 50,000 ರೂಪಾಯಿ ನಾನು ಬಡ್ಡಿನೇ ಕಟ್ಟಿದ್ದೀನಿ. ಇನ್ನು ನನಗೆ ಲೋನು ಆಗಿಲ್ಲ. ಈ ವಾಪಸ್ ರೀಪೇಮೆಂಟ್ ಅದು 6ನೇ ತಾರೀಕು ಚೆಕ್ ಹಾಕೊಟ್ಟಿದ್ದಾರೆ. ಆಧಾರ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ. ಇರ್ರಿ ನಿಮಗೆ ಕೊಡ್ತೀನಿ, ಯಾಕೆ ಅಷ್ಟೊಂದು ಗಡಿ ಯಾಕೆ ಫೋನ್ ಮಾಡ್ತೀರಾ ಅಂತ ಮೆಸೇಜ್ ಹಾಕಿದ್ದಾರೆ. ಆ ಅಮೌಂಟ್ ಕೇಳೋದಕ್ಕೆ ಸುಮಾರು 40 ಜನ ಇತ್ತು. 40 ಜನ ನಮ್ಮ ಈ ಕ್ಯಾಂಡಿಡೇಟ್ ಬಂದಿರೋದು. ಇನ್ನು ಒಳಗಡೆ ಏನಾಗಿದೆ ಮುಂದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಟೋಟಲ್ ಒಂದು 5 ಕೋಟಿಯಿಂದ 6 ಕೋಟಿವರೆಗೂ ಫ್ರಾಡ್ ಆಗಿದೆ. FD ಮಾಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡ್ರು. ನನಗೆ ಏಪ್ರಿಲ್ ವರೆಗೂ FD ಆದ್ಮೇಲೆ 1 ತಿಂಗಳ ಹೊತ್ತಿಗೆ ನಿಮ್ಗೆ ಇದು ಪ್ರಧಾನ ಮಂತ್ರಿ ಇದ್ರಲ್ಲಿ ಬ್ಯಾಂಕ್ ಮ್ಯಾನೇಜರೇ 5 ಕೋಟಿಗಳು ಮಾಡಿರುವಂತಹ ಕತೆ ಇದು. ಲೋನ್ ಕೊಡಿಸ್ತೀನಿ ನಿಮ್ಗೆ ಅಂತ ಎಲ್ಲರನ್ನೂ ನಂಬಿಸಿ ಒಂದು 200 ಜನರಿಗೆ ಅದೇ ರೀತಿ ನಂಬಿಸಿದ್ದಾರೆ, ಕತೆ ಕಟ್ಟಿದ್ದಾರೆ. ಆ 200 ಜನ ಕೂಡ ನಂಬಿದ್ದಾರೆ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಒಂದು ಖಾಸಗಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲೋನ್ ಅನೇಕರಿಗೆ ಬೇಕಿರುತ್ತೆ. ಸಾವಿರಾರು ಮಂದಿ ಬರ್ತಾರೆ ದಿನಕ್ಕೆ ಎನ್ಕ್ವೈರ್ ಮಾಡೋದಕ್ಕೆ. ನೀವು ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಬಿಡೋದು. ಆ ನಂತರದಲ್ಲಿ ಅವರಿಂದ ದುಡ್ಡು ಕೂಡ ತಗೊಳ್ಳೋದು. 5ರಿಂದ 25 ಲಕ್ಷದವರೆಗೂ ಕೂಡ ಕಟ್ಟಿದ್ರಂತೆ. ಲೋನ್ ಸಿಗುತ್ತೆ ಅನ್ನುವಂತಹ ಧೈರ್ಯದಲ್ಲಿ, ಲೋನ್ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿ. ಆದ್ರೆ ದುಡ್ಡು ತಗೊಂಡ ನಂತರದಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಅನಿಸಿದೆ, ಅನುಮಾನ ಕಾಡಿದೆ. ಆ ನಂತರ ದೂರನ್ನ ಕೊಟ್ಟಿದ್ದಾರೆ. ಯಾವಾಗ ದೂರು ಕೊಟ್ಟರು ಆಗ ಈಕೆ ಎಸ್ಕೇಪ್. ಎಲ್ಲಿ ಹೋದ್ಲು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಈಗ ಈ ದುಡ್ಡು ಕಳೆದುಕೊಂಡವರು, ಮೋಸ ಆಗಿರೋರು ಎಲ್ಲರೂ ಕೂಡ ದೂರು ಕೊಟ್ಟಿದ್ದಾರೆ. ಹಾಸನದ ತಣ್ಣೀರ್ಹಳ್ಳದಲ್ಲಿರುವಂತಹ ಒಂದು ಖಾಸಗಿ ಬ್ಯಾಂಕ್, ಅದು ಪ್ರೈವೇಟ್ ಬ್ಯಾಂಕ್. ಆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಈಕೆ ಮ್ಯಾನೇಜರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಯಾರೀಕೆ, ಎಲ್ಲಿನ ಮೂಲದವಳು, ಎಲ್ಲಿ ಹೋದ್ಲು ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? 5 ಕೋಟಿ ತಗೊಂಡಿದ್ದಾಳೆ ಅಂತಂದ್ರೆ ಯಾರ್ಯಾರಿಂದ ಎಷ್ಟೆಷ್ಟು ತಗೊಂಡಿದ್ದಾಳೆ, ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಸುಮಾರು ಈಗ ಇರುವ ಪ್ರಕಾರ ಸುಮಾರು 40 ಜನ ಗ್ರಾಹಕರಿಗೆ ಈ ರೀತಿ ವಂಚನೆ ಅಂತ ಆಗಿರುವಂತದ್ದು. ಅಂದ್ರೆ ಒಂದಿಷ್ಟು ಈಕೆ ಪೂಜಾ ಅಂತ ಹೆಸರನ್ನ ಹೇಳ್ತಿದ್ದಾರೆ. ಆದ್ರೆ ರಿಯಲ್ ಆಗಿ ಆಕೆ ಯಾರು ಏನು ಅನ್ನೋದು ಆಕೆ ಸಿಕ್ಕ ಮೇಲೆ ಅಷ್ಟೇ ಗೊತ್ತಾಗೋದು. ಯಾಕೆಂದ್ರೆ ಸದ್ಯಕ್ಕೆ ಆಕೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಕಳೆದ 3 ದಿನದಿಂದ ಈ ಆರೋಪ ಮಾಡ್ತಿರುವಂತಹ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳ್ತಾ ಇರುವಂತಹ ಗ್ರಾಹಕರು ಹೇಳ್ತಾ ಇರುವಂತಹ ಈಕೆ ಖಾಸಗಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ರು. ಜೊತೆಗೆ ಫಿಕ್ಸೆಡ್ ಡೆಪಾಸಿಟ್ ಹಣವನ್ನ ನೀವು ಇಟ್ರೆ ನಾನು ಅಧಿಕ ಮೊತ್ತದ ಸಾಲವನ್ನ ಕೊಡಿಸ್ತೀನಿ ಅನ್ನುವಂತ ಮೂಲಕ ಈಕೆ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹಲವಾರು ಮಂದಿ ಹೇಳಿರುವಂತದ್ದು. ಸದ್ಯಕ್ಕೆ ಈಕೆ ಮೇಲೆ ಈಗಾಗಲೇ ದೂರು ಕೂಡ, ಪ್ರಕರಣವೂ ಕೂಡ ದಾಖಲಾಗಿದೆ. ಹಾಸನ ತಣ್ಣೀರ್ಹಳ್ಳದಲ್ಲಿ ಈ ಘಟನೆ ಆಗಿರೋದು. ಕಳೆದ
3 ದಿನಗಳಿಂದ ಬ್ಯಾಂಕ್ ಈಕೆ ನಾಪತ್ತೆ ಆಗಿದ್ದಾಳೆ ಅನ್ನುತ್ತಾ ಮಾಹಿತಿ ಇರುವಂತದ್ದು ಸದ್ಯಕ್ಕೆ. ಆದ್ರೆ ಪ್ರಕರಣವನ್ನ ತನಿಖೆ ಮಾಡಿದ ನಂತರ ಪೊಲೀಸರಿಂದ ನಿಜಾಂಶ ಈಗ ಬಯಲಾಗಬೇಕಾಗಿರೋದು ಅಶ್ವಿನಿ. ಆಲ್ ರೈಟ್ ಕುಶ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೀವೇನಾದ್ರೂ ಲೋನ್ ತಗೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅಥವಾ ಲೋನ್ ತಗೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನಿಂಗ್ ಏನಾದ್ರೂ ಮಾಡ್ತಾ ಇದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರೇ 5 ಕೋಟಿಗಳು ಮಾಡಿದ್ದಾರೆ. ಲೋನ್ ಕೊಡಿಸ್ತೀನಿ ಅನ್ನುವಂತ ನೆಪದಲ್ಲಿ ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಂಚನೆ ಮಾಡಿರೋದು. ಹಾಸನದ ತಣ್ಣೀರ್ಹಳ್ಳದಲ್ಲಿರುವಂತಹ ಖಾಸಗಿ ಬ್ಯಾಂಕ್ ಸುಮಾರು 200ಕ್ಕೂ ಹೆಚ್ಚು ಗ್ರಾಹಕರಿಗೆ ಲೋನ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ದಾಳೆ ಈ ಪೂಜಾ. 5 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ಕಟ್ಟಿದ್ರು. ಅವ್ರಿಗೆಲ್ಲರಿಗೂ ಮೋಸ ಆಗಿದೆ. ಹಣವನ್ನ ಕೊಟ್ಟು ಮೋಸ ಹೋಗಿದ್ದಾರೆ ಗ್ರಾಹಕರು. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ದಾರಂತೆ. ಎಲ್ರಿಗೂ ಮೋಸ ಮಾಡಿದ್ದಾರೆ. ಆಕೆ ಆ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್. ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಈಗ ದೂರು ಕೊಟ್ಟಿದ್ದಾರೆ ಎಲ್ಲರೂ ಸೇರಿ. ಠಾಣೆಯಲ್ಲಿ ಯಾವಾಗ ದೂರು ದಾಖಲಾಯಿತು ಆಗ ಇದೇ ಪೂಜಾ. ಈ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಈಕೆ ಪೂಜಾ ಬ್ಯಾಂಕ್ ಮ್ಯಾನೇಜರ್, ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ, ಖಾಸಗಿ ಬ್ಯಾಂಕ್ ಎಲ್ಲವೂ ಕೂಡ ಇತ್ತು. ಆದ್ರೆ ಅಷ್ಟೇ ಆಕೆಗೆ ಸಾಕಾಗಿಲ್ಲ. ಹಣದಾಸೆ, ಲೋನ್ ಕೊಡಿಸೋ ನೆಪದಲ್ಲಿ 5 ಕೋಟಿ ಈಕೆ ಈಗ ತಗೊಂಡು ಪರಾರಿಯಾಗಿರೋದು. ಎಲ್ಲ ಹೋಗಿದ್ದಾಳು ಗೊತ್ತಿಲ್ಲ. ಯಾವಾಗ ಕೇಸ್ ದಾಖಲಾಯಿತೋ ಈ ಪೂಜಾ ಎಸ್ಕೇಪ್. ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಆಕೆ ಎಲ್ಲಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಒಬ್ಬಿಬ್ಬರಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಸುಮಾರು 200 ಜನರಿಗೆ ಇದೇ ರೀತಿ ಮೋಸ ಮಾಡಿದಾಳಂತೆ. 5 ಲಕ್ಷದಿಂದ 25 ಲಕ್ಷ ಅಂತ ಅಂದ್ರೆ ಸುಮ್ಮನೆನಾ? ಎಲ್ಲರಿಂದ ಅಷ್ಟು ದುಡ್ಡು ತಗೊಂಡು ಈಗ ಎಸ್ಕೇಪ್ ಆಗಿದ್ದಾಳೆ. ರಿಕ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಇವ್ರು ಯಾವಾಗ ಮೊನ್ನೆಯಿಂದ ಫೋನ್ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಡೈರೆಕ್ಟ್ ಬ್ಯಾಂಕಿಂಗ್ ಮಾಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡ್ರು. ನನಗೆ ಏಪ್ರಿಲ್ ವರೆಗೂ FD ಆದ್ಮೇಲೆ 1 ತಿಂಗಳ ಹೊತ್ತಿಗೆ ನಿಮ್ಗೆ ಇದು ಪ್ರಧಾನ ಮಂತ್ರಿ ಇದ್ರಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, 25 ಲಕ್ಷ 10 ಲಕ್ಷ ಸಬ್ಸಿಡಿ ಅಂತಾನು ಹೇಳಿದ್ರು. ನಾವು ಆಲ್ರೆಡಿ ಚೆಕ್ ಕೊಟ್ಟಿದ್ದಾರೆ, ವಾಪಸ್ ರಿಟರ್ನ್ ಪೇಮೆಂಟ್ ಮಾಡಿದ್ದಾರೆ. ಅದು 6ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ. 6ನೇ ತಾರೀಕಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ರೆಸ್ಪಾನ್ಸ್ ಇಲ್ಲ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ, ರಿಕ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಇವ್ರು ಯಾವಾಗ ಮೊನ್ನೆಯಿಂದ ಫೋನ್ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಡೈರೆಕ್ಟ್ ಬ್ಯಾಂಕಿಗೆ ಬಂದಿದ್ದೀನಿ. ಬ್ಯಾಂಕಿಗೆ ಬಂದೇ ಇಲ್ಲ. ಅವ್ರು 1 ವಾರ ಆಯ್ತು ಮೆಡಿಕಲ್ ಇಶ್ಯೂಸ್ಗೋಸ್ಕರ ಬಂದಿಲ್ಲ. 1 ವಾರ ಆಗುತ್ತೆ. ಸೋಮವಾರ ಇಲ್ಲ ಮಂಗಳವಾರ ಬರ್ತಾರೆ ಅಂದ್ರು. ಏನೇ ಒಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಬ್ಯಾಂಕ್ ಅಲ್ಲಿ ನಮ್ಗೆ. ನಾನು ಅದಕ್ಕೆ ಈಗ ನಮ್ಮ ಸ್ನೇಹಿತರುಗಳೆಲ್ಲ ನಾವೆಲ್ಲ ಸೇರ್ ಹೊರಚೆ ಕೊಟ್ಟಿರೋದು. ಫೋನ್ ಪೇನೆ ಮಾಡಿದೀವಿ. ಎಲ್ಲ ಫೋನ್ ಪೇ ಡೀಟೇಲ್ಸ್ ಇದೆ, ನನ್ನ ಹತ್ರ ದಾಖಲಾತಿ ಇದೆ. ಈಗ 50,000 ರೂಪಾಯಿ ನಾನು ಬಡ್ಡಿನೇ ಕಟ್ಟಿದ್ದೀನಿ. ಇನ್ನು ನನಗೆ ಲೋನು ಆಗಿಲ್ಲ. ಈ ವಾಪಸ್ ರೀಪೇಮೆಂಟ್ ಅದು 6ನೇ ತಾರೀಕು ಚೆಕ್ ಹಾಕೊಟ್ಟಿದ್ದಾರೆ. ಆಧಾರ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ. ಇರ್ರಿ ನಿಮಗೆ ಕೊಡ್ತೀನಿ, ಯಾಕೆ ಅಷ್ಟೊಂದು ಗಡಿ ಯಾಕೆ ಫೋನ್ ಮಾಡ್ತೀರಾ ಅಂತ ಮೆಸೇಜ್ ಹಾಕಿದ್ದಾರೆ. ಆ ಅಮೌಂಟ್ ಕೇಳೋದಕ್ಕೆ ಸುಮಾರು 40 ಜನ ಇದ್ರು. 40 ಜನ ನಮ್ಮ ಈ ಕ್ಯಾಂಡಿಡೇಟ್ ಬಂದಿರೋದು. ಇನ್ನು ಒಳಗಡೆ ಏನಾಗಿದೆ ಮುಂದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಟೋಟಲ್ ಒಂದು 5 ಕೋಟಿಯಿಂದ 6 ಕೋಟಿವರೆಗೂ ಫ್ರಾಡ್ ಆಗಿದೆ. FD ಮಾಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡ್ರು. ನನಗೆ ಏಪ್ರಿಲ್ ವರೆಗೂ FD ಆದ್ಮೇಲೆ 1 ತಿಂಗಳ ಹೊತ್ತಿಗೆ ನಿಮ್ಗೆ ಇದು ಪ್ರಧಾನ ಮಂತ್ರಿ ಇದ್ರಲ್ಲಿ ಬ್ಯಾಂಕ್ ಮ್ಯಾನೇಜರೇ 5 ಕೋಟಿಗಳು ಮಾಡಿರುವಂತಹ ಕತೆ ಇದು. ಲೋನ್ ಕೊಡಿಸ್ತೀನಿ ನಿಮ್ಗೆ ಅಂತ ಎಲ್ಲರನ್ನೂ ನಂಬಿಸಿ ಒಂದು 200 ಜನರಿಗೆ ಅದೇ ರೀತಿ ನಂಬಿಸಿದ್ದಾರೆ, ಕತೆ ಕಟ್ಟಿದ್ದಾರೆ. ಆ 200 ಜನ ಕೂಡ ನಂಬಿದ್ದಾರೆ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಒಂದು ಖಾಸಗಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲೋನ್ ಅನೇಕರಿಗೆ ಬೇಕಿರುತ್ತೆ. ಸಾವಿರಾರು ಮಂದಿ ಬರ್ತಾರೆ ದಿನಕ್ಕೆ ಎನ್ಕ್ವೈರ್ ಮಾಡೋದಕ್ಕೆ. ನೀವು ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟು ಬಿಡೋದು. ಆ ನಂತರದಲ್ಲಿ ಅವರಿಂದ ದುಡ್ಡು ಕೂಡ ತಗೊಳ್ಳೋದು. 5 ರಿಂದ 25 ಲಕ್ಷದವರೆಗೂ ಕೂಡ ಕಟ್ಟಿದ್ರಂತೆ. ಲೋನ್ ಸಿಗುತ್ತೆ ಅನ್ನುವಂತಹ ಧೈರ್ಯದಲ್ಲಿ, ಲೋನ್ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿ. ಆದ್ರೆ ದುಡ್ಡು ತಗೊಂಡ ನಂತರದಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಅನಿಸಿದೆ, ಅನುಮಾನ ಕಾಡಿದೆ. ಆ ನಂತರ ದೂರನ್ನ ಕೊಟ್ಟಿದ್ದಾರೆ. ಯಾವಾಗ ದೂರು ಕೊಟ್ಟರು ಆಗ ಈಕೆ ಎಸ್ಕೇಪ್. ಎಲ್ಲಿ ಹೋದ್ಲು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಈಗ ಈ ದುಡ್ಡು ಕಳೆದುಕೊಂಡವರು, ಮೋಸ ಆಗಿರೋರು ಎಲ್ಲರೂ ಕೂಡ ದೂರು ಕೊಟ್ಟಿದ್ದಾರೆ. ಹಾಸನದ ತಣ್ಣೀರ್ಹಳ್ಳದಲ್ಲಿರುವಂತಹ ಒಂದು ಖಾಸಗಿ ಬ್ಯಾಂಕ್, ಅದು ಪ್ರೈವೇಟ್ ಬ್ಯಾಂಕ್. ಆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಈಕೆ ಮ್ಯಾನೇಜರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಶ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕುಶ್ವಂತ್, ಯಾರೀಕೆ, ಎಲ್ಲಿನ ಮೂಲದವಳು, ಎಲ್ಲಿ ಹೋದ್ಲು ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? 5 ಕೋಟಿ ತಗೊಂಡಿದ್ದಾಳೆ ಅಂತಂದ್ರೆ ಯಾರ್ಯಾರಿಂದ ಎಷ್ಟೆಷ್ಟು ತಗೊಂಡಿದ್ದಾಳೆ, ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಸುಮಾರು
ಈಗ ಇರುವ ಪ್ರಕರಣ ಸುಮಾರು 40 ಜನ ಗ್ರಾಹಕರಿಗೆ ಈ ರೀತಿ ವಂಚನೆ ಅಂತ ಆಗಿರುವಂತದ್ದು. ಅಂದ್ರೆ ಒಂದಿಷ್ಟು ಈಕೆ ಪೂಜಾ ಅಂತ ಹೆಸರನ್ನ ಹೇಳ್ತಿದ್ದಾರೆ, ಆದ್ರೆ ರಿಯಲ್ ಆಗಿ ಆಕೆ ಯಾರು ಏನು ಅನ್ನೋದು ಆಕೆ ಸಿಕ್ಕ ಮೇಲೆ ಅಷ್ಟೇ ಗೊತ್ತಾಗೋದು. ಯಾಕೆಂದ್ರೆ ಸದ್ಯಕ್ಕೆ ಆಕೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಕಳೆದ 3 ದಿನದಿಂದ ಈ ಆರೋಪ ಮಾಡ್ತಿರುವಂತಹ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳ್ತಾ ಇರುವಂತಹ ಗ್ರಾಹಕರು ಹೇಳ್ತಾ ಇರುವಂತಹ ಈಕೆ ಖಾಸಗಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ರು. ಜೊತೆಗೆ ಫಿಕ್ಸೆಡ್ ಡೆಪಾಸಿಟ್ ಹಣವನ್ನ ನೀವು ಇಟ್ರೆ ನಾನು ಅಧಿಕ ಮೊತ್ತದ ಸಾಲವನ್ನ ಕೊಡಿಸ್ತೀನಿ ಅನ್ನುವಂತ ಮೂಲಕ ಈಕೆ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹಲವಾರು ಮಂದಿ ಹೇಳಿರುವಂತದ್ದು. ಸದ್ಯಕ್ಕೆ ಈಕೆ ಮೇಲೆ ಈಗಾಗಲೇ ದೂರು ಕೂಡ ಪ್ರಕರಣವೂ ಕೂಡ ದಾಖಲಾಗಿದೆ. ಹಾಸನ ತಣ್ಣೀರ್ ಹಳ್ಳದಲ್ಲಿ ಈ ಘಟನೆ ಆಗಿರೋದು. ಕಳೆದ 3 ದಿನಗಳಿಂದ ಬ್ಯಾಂಕ್ ಈಕೆ ನಾಪತ್ತೆ ಆಗಿದ್ದಾಳೆ ಅನ್ನುತ್ತ ಮಾಹಿತಿ ಇರುವಂತದ್ದು ಸದ್ಯಕ್ಕೆ. ಆದ್ರೆ ಪ್ರಕರಣವನ್ನ ತನಿಖೆ ಮಾಡಿದ ನಂತರ ಪೊಲೀಸರಿಂದ ನಿಜಾಂಶ ಈಗ ಬಯಲಾಗಬೇಕಾಗಿರೋದು. ಅಶ್ವಿನಿ. ಆಲ್ ರೈಟ್ ಕುಶ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅವ್ರ